ನಿಮಗಿದು ಗೊತ್ತೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀವು ಹಾಸ್ಟೆಲನ್ನು ಆಯ್ಕೆ ಮಾಡಿಕೊಂಡಿದ್ರೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿಂತ ಪ್ರೀತಿ ಬಹುಮುಖ್ಯ. ತಂದೆ, ತಾಯಿ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ, ಬಂಧು ಬಳಗ ಎನ್ನುವ ಪ್ರೀತಿಯಿಂದ ವಂಚಿಸಿ ತಮ್ಮ ಮಕ್ಕಳನ್ನು ದೂರ ಹಾಸ್ಟೆಲ್ನಲ್ಲಿ ತಾವು ಬಿಡ್ತಾ ಇದ್ದರೆ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಎಷ್ಟು ಪಡಿತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಕುಟುಂಬದ ಬಗ್ಗೆ, ಬಂಧುಗಳ ಬಗ್ಗೆ ದ್ವೇಷವನ್ನಂತೂ ಬೆಳೆಸ್ಕೋತಾರೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿಂತಲೂ ಪ್ರಮುಖವಾಗಿ ಸಿಗಬೇಕಾಗಿದ್ದು ಸಂಸ್ಕಾರ. ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಂಥ ಪದ್ಧತಿಗಳೇನು? ಹಬ್ಬ ಹರಿದಿನಗಳಂದು ನಾವು ಮಾಡಬೇಕಾದಂಥ ಕಾರ್ಯಗಳೇನು? ಮದುವೆ ಮುಂಜುವೆ ಕಾರ್ಯಕ್ರಮಗಳಲ್ಲಿ ನಾವು ಅನುಸರಿಸಬೇಕಾದಂಥ ಕಾರ್ಯಗಳೇನು? ಮುಂತಾದವುಗಳನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡದೆ ದೂರ ಎಲ್ಲೋ ಹಾಸ್ಟೆಲ್ನಲ್ಲಿ ಬಿಟ್ಟಾಗ ಅವರಿಗೆ ಸಿಗಬೇಕಾದಂಥ ಸಂಸ್ಕೃತಿಯ ಕೊಂಡಿ ಕಳಚಿ ಹೋಗ್ತಾ ಇದೆ. ಇದು ಕಲಿಗಾಲ. ಮನುಷ್ಯನ ಆಯುಷ್ಯ ಪ್ರಮಾಣ ಕುಸಿತಾ ಇದೆ. ಮನುಷ್ಯನಿಗೆ ಸಾವು ಹೇಗೆ ಎಲ್ಲಿ ವಕ್ಕರಿಸಿಕೊಳ್ಳುತ್ತೋ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಕೊನೆಯ ಕ್ಷಣದಲ್ಲಿ ನಾವು ನಮ್ಮ ಮಕ್ಕಳ ಮುಖವನ್ನು ನೋಡಬೇಕಂದ್ರೂ ಕೂಡ ಅವರೆಲ್ಲೋ ದೂರ ಹಾಸ್ಟೆಲ್ನಲ್ಲಿರ್ತಾರೆ. ಅವರ ಮುಖ ನೋಡೋದಕ್ಕೂ ನಮಗೆ ಸಿಗಲ್ಲ. ಈಗಾಗಲೇ ವಿದೇಶಿಗರು ನಮ್ಮ ಕುಟುಂಬ ವ್ಯವಸ್ಥೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಹಾಳುಗೆಡವಿದ್ದಾಗಿದೆ. ನಮ್ಮ ಮಕ್ಕಳಿಗೆ ಪರಂಪರಾಗತವಾಗಿ ಸಿಗಬೇಕಾದಂಥ ಸಂಸ್ಕೃತಿ ಮತ್ತು ಕುಟುಂಬ ಸಂರಕ್ಷಣೆಯಿಂದ ನಾವು ವಂಚಿತಗೊಳಿಸೋದು ಬೇಡ. ಈ ವಿಷಯ ನಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ.